ಇದ್ದಾರೆ. ಈ ಸಭೆಯಲ್ಲಿ ನೀವು ಹಿಂದೆ ಬಿಜೆಪಿ ಬೈದಂತಹ ಹೇಳಿಕೆಗಳು, ಅವ್ರು ನಿಮಗೆ ಬೈದಂತ ಹೇಳಿಕೆ, ಸದನದಲ್ಲಿ ಯಡಿಯೂರಪ್ಪ ಅವರು ನಿಮ್ ಬಗ್ಗೆ ಆಡಿದಂತಹ ಮಾತು, ಅವರು ಅಧಿಕಾರ ಕಳ್ಕೊಳ್ಳುವಂತ ಸಂದರ್ಭದಲ್ಲಿ ಅವನ್ನೆಲ್ಲವನ್ನು ಚರ್ಚೆ ಮಾಡಿ ದೊಡ್ಡ ವೇದಿಕೆಯಲ್ಲಿ ನಿಮ್ಮ ಹೇಳಿಕೆಗಳನ್ನ ಪ್ರಚಾರ ಮಾಡ್ತಿದ್ದಾರೆ. ಈಗ ಇವತ್ತಿನ ಕಾಂಗ್ರೆಸ್ನ ನಾಯಕರ ಜನಾಂದೋಲನ ಕಾರ್ಯಕ್ರಮ ಏನಿದೆ, ನಾಚಿಕೆ ಆಗಬೇಕು ಅವರಿಗೆ ಅನ್ನೋದು ಹೇಳ್ತೇನೆ. ವಿರೋಧ ಪಕ್ಷದಲ್ಲಿದ್ದಾಗ ಬರೀ ಬೊಗಳೆ ಬಿಟ್ಕೊಂಡು ಒಂದೇ ಒಂದು ದಾಖಲೆ ಅವ್ರ ಜೀವನದಲ್ಲಿ ಸಾಕ್ಷಿಗಳನ್ನು ಇಡಲಿಲ್ಲ. ಸಿದ್ದರಾಮಯ್ಯನವರು 2008 ಖರ್ಗೆ ಅವರು ಡೆಲ್ಲಿಗೆ ಬಂದ ಮೇಲೆ ಅವರೇ ಅಪೋಸಿಷನ್ ಲೀಡರು. ಆ 13ನೇ ಇಸ್ವಿವರೆಗೆ ವಿರೋಧ ಪಕ್ಷದ ನಾಯಕರಾಗಿ 80 ಶಾಸಕರು ಇಟ್ಕೊಂಡು ಅವರ ಯೋಗ್ಯತೆಗೆ ವಿರೋಧ ಪಕ್ಷದ ಸ್ಥಾನಕ್ಕೇನೆ ಅತ್ಯಂತ ನಿಷ್ಕ್ರಿಯವಾಗಿ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂಥದ್ದು. ಅವತ್ತು ನಮ್ಮ ಪಕ್ಷದಲ್ಲಿ ಇದ್ದಂಥ ಕೇವಲ 28 ಜನ ಶಾಸಕರು ಅವತ್ತಿನ ಬಿಜೆಪಿ ಸರ್ಕಾರದ ವಿರುದ್ಧ ದಾಖಲೆಗಳನ್ನು ಕಾಯೋರು ಬೆಳಗ್ಗೆ ಎದ್ದು ಮಾಧ್ಯಮದ ಸ್ನೇಹಿತರು ಎಸ್ ಮಾಡಿದ್ದೇವೆ. ಅವತ್ತು ನಡೆದಂಥ ಭ್ರಷ್ಟಾಚಾರದ ಬಗ್ಗೆ ದಾಖಲೆಗಳ ಸಮೇತ ಇಟ್ಟಿದ್ದೇವೆ. ನನಗೇನು ಹಂಚಿಕೆ ಇಲ್ಲ ಹೇಳಲಿಕ್ಕೆ. ನೀವೇನು ಮಾಡಿದ್ರಿ? 13ಕ್ಕೆ ನಮ್ಮ ಹೋರಾಟ, 13ಕ್ಕೆ ಬಂದು ಕೂತ್ರಿ. ಅಲ್ಲಿ ಬಂದೇನು ಮಾಡಿದ್ರಿ? ಹೋಗಲಿ, ಅಧಿಕಾರಕ್ಕೆ ಬಂದ 5 ವರ್ಷದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 2006-07ರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ನನ್ನಿಂದ ಏನಾದರೂ ಅಕ್ರಮ ನಡೆದಿದ್ರೆ ಒಂದು ದಾಖಲೆಗಳನ್ನು ನಿಮ್ಮ ಯೋಗ್ಯತೆಗೆ ತರಲಿಕ್ಕಾಯ್ತಾ? ಬಿಜೆಪಿಯವರ ವಿರುದ್ಧ ನಾನು ಆ ಸಂದರ್ಭದಲ್ಲಿ ಯಾವೊಂದು ಹೋರಾಟ ಮಾಡಿದೆ, ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದೆ, ನ್ಯಾಯಯುತವಾಗಿ ಮಾಡಿದ್ದೇನೆ, ಯಾವ ರಾಜ್ಯಗೊಳಗಾಗದೆ. ಅವತ್ತು ನಾನು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೆಲಸ ಮಾಡಬೇಕಾದ್ರೆ ಅವತ್ತಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ನನ್ನ ಮೇಲೆ 4-5 ಕೇಸ್ಗಳನ್ನು ಹಾಕಿದ್ದಿದೆ. ಲೋಕಾಯುಕ್ತ ಮುಂದೆ ಹೋದರು, ಯಾರನ್ನೋ ಬಿಟ್ಟು ನನ್ನನ್ನು ಹದ್ದುಬಸ್ಲಿ ಇಡಲಿಕ್ಕಾಗಲಿಲ್ಲ. ಆಗಲೂ ಸಹ ಯಾರು ಎದುರಿಸ್ಲಿಕ್ಕಾಗಲಿಲ್ಲ. ಇವತ್ತು ಅದು ಯಾವುದೋ ಒಂದು ಲೋಕಾಯುಕ್ತದ ಎಂಥದ್ದು ಪ್ರಾಸಿಕ್ಯೂಷನ್ ಹೇಳ್ತಾವಲ್ಲ ಯೋಗ್ಯತೆಗೆ, ಅದು ಯಡಿಯೂರಪ್ಪನವ್ರ ಕಾಲದಲ್ಲಿ ನನ್ನ ಮೇಲೆ ಹಾಕಿರೋ ಕೇಸು, ನೆನ್ನೆ ಮೊನ್ನೆದಲ್ಲ. ಏನಿದೆ ಅದರಲ್ಲಿ? ಜಂತಕಲ್ ಇರಲಿ, ಸಾಯಿ ವೆಂಕಟೇಶ್ವರ ಇರಲಿ, ಏನಿದೆ ನನ್ನ ಮೇಲೇನಿದೆ ಆಪಾದನೆಯಲ್ಲಿ? ಅದು ಎಂಥದ್ದು ಹೇಳ್ತಾವ್ರೆ. ಅವನ ಯಾರು ಮಹಾನ್ ಭಾವ, ನಿಮ್ಮ ಡೆಪ್ಟಿ CM ಈ ಮುಖ್ಯಮಂತ್ರಿನೂ ಸೇರ್ಕೊಂಡವ್ರ ಜೊತೆಲಿ ಏನೋ ನರೇಂದ್ರ ಮೋದಿ ಅವ್ರನ್ನ, ಪ್ರಧಾನಮಂತ್ರಿಗಳನ್ನು ಕುಮಾರಸ್ವಾಮಿ ದೇವೇಗೌಡರು ಭೇಟಿ ಮಾಡಿದ್ದು ಅದು ಎಂಥದ್ದು ನಾವು ರಕ್ಷಣೆ ಪಡ್ಕೊಳ್ಳೋಕ್ಕಂತೆ. ಸಿದ್ದರಾಮಯ್ಯನವರೇ, ಶಿವಕುಮಾರ್ ಅವರೇ, ನಮ್ಮ ಜೀವನದಲ್ಲಿ ಎಂದೂ ಸಹ ನಮ್ಮ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೇವೆ, ಅಯ್ಯೋ ಕಾಪಾಡ್ರಪ್ಪ ಅಂತ ಯಾವನ ಮನೆ ಬಾಗಿಲಿಗೂ ಹೋಗಿಲ್ಲ. ನೀವೇನು ಮಾಡಿದ್ರಿ ಸಿದ್ದರಾಮಯ್ಯನವರೇ? ಲೋಕಾಯುಕ್ತ ಮುಚ್ಚಿ ACB ರಚನೆ ಮಾಡ್ಕೊಂಡ್ರಿ. ಬೇಕಾದವನ್ನ ನಿಮಗೆ ACBಗೆ ಹಾಕೊಂಡು ಕ್ಯಾಂಪೈನ್ ಇಟ್ಕೊಂಡು ಯುಬ್ಲೋಟ್ ವಾಚು, ಡೂಪ್ಲಿಕೇಟ್ ವಾಚು ಅದನ್ನು ಇಟ್ಟಿದ್ದಲ್ಲಿ ಮೇಲ್ಗಡೆ ತೆಗೆದು ನೋಡ್ಬೇಕಲ್ಲಿ ಗೊತ್ತಾಯ್ತದೆ ಯಾರು ಅವನು ಕೊಟ್ಟವನು. ಅವ್ರು ಯಾರೋ ಪಾಪ ಮದೊಬ್ಬನ ಕರ್ಕೊಂಬಂದ್ರ ಅವ್ರನ್ನ. ಯಾವುದಪ್ಪ ರೀಡು? ಎಲ್ಲಪ್ಪ ಕೆಂಪೈಂದು ವರದಿ ನಿಂದು? ನಂದು ಪಾರದರ್ಶಕ ಆಡಳಿತ, ಒಂದು ಕಪ್ಪು ಚುಕ್ಕೆ ಇಲ್ಲ. ಇದಲ್ವ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು? ರೀಡು ಹೆಸರಿನಲ್ಲಿ ಲೂಟಿ ಹೊಡೆದಿದ್ದೀರಿ. ನಾನು ಅಸೆಂಬ್ಲಿಲಿ ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ದಾಖಲೆ ಸಮೇತ ಬಂದರೆ ಕೆಂಪೈನ್ ತಕ್ಕೋ ಕೊಡಿ ಅಂದರು, ಕೆಂಪಣ್ಣಗೆ ತಗೊಂಡೋಗಿ ಕೊಡಿ ಅಂತ. ಏನಾಯಿತು ನಿಮ್ಮ ಕೆಂಪಣ್ಣನ ವರದಿ? ಸದನ ಸಮಿತಿ ರಚನೆ ಮಾಡಿ ನೈಸ್ ರಸ್ತೆದು ಲಕ್ಷಾಂತರ ಕೋಟಿ ಎಲ್ಲಿಟ್ಕೊಂಡಿದ್ದೀರಿ? ಮುಖ್ಯಮಂತ್ರಿ ಚೇರ್ ಕೆಳಗೆ ಕೆಟ್ಟ ಪದ ಉಪಯೋಗ ಮಾಡಬಾರ್ದು, ಹಳ್ಳಿದು ಅಲ್ಲಿ ಇಟ್ಕೊಂಡಿದ್ದೀರಾ?
ಸದನ ಸಮಿತಿದು ಕೇಳ್ರಿ, ಅದು ಎಂಥದ್ದು ವಿನಯಲ್ ಬೋರ್ಡ್ ಹಾಕೊಂಡಿದ್ದೀರಲ್ಲ, ಯಾವುದಾದ್ರೂ 1840 ಇಲ್ಲ 1716 ಹುಡುಕ್ಬೇಕಾಗಿತ್ತು. ಇನ್ನೂ ಲೋಕಾಯುಕ್ತ ಎನ್ಕ್ವೈರಿ ಆಗಿದೆ ದೇವೇಗೌಡರು ಕುಟುಂಬದಲ್ಲಿ. ದೇವೇಗೌಡರು ಮೇಲೆ ಅವತ್ತೇನು ಅಪಾದನೆ ಬಂತು, ಇದೇ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅವರೇ ತನಿಖೆಗೆ ಆದೇಶ ಮಾಡಿದ್ರು. ಪಾಪ ಯಾರೋ ಪುಟ್ಸಾಮ್ಗೌಡರು ಇನ್ನೊಬ್ಬರು ಶಿವಪ್ಪನವ್ರದ್ದು ಕರೆದು ಏನು ದೊಡ್ಡ ಫೋಟೋ ಹಾಕ್ಸ್ಕೊಂಡು ದೂರನ್ನ ಸ್ವೀಕಾರ ಮಾಡಿ, ಆಗ ಈಗ ಅದು ಎಂಥದ್ದು ಕಿರು ಒತ್ತಿಗೆ ಬಿಟ್ಟವ್ರಲ್ಲಪ್ಪ. ಈಗ ಪೊನ್ನಣ್ಣ ಬಿಟ್ಟರದ ಎಂಥ ಒತ್ತಿಗೆ, ಅದು ಎಂಥ ಸಂಚಿಗೆ, ಸಂಚು ಅವ್ರ ಅಪ್ಪನ ಕಾಲದಲ್ಲೇ ಶುರುವಾಯಿತು ನಮ್ಮ ಕುಟುಂಬದ ಮೇಲೆ, ಏಕೆ ಸುಬ್ಬಯ್ಯನವ್ರ ಕೈಯಲ್ಲೇ. ಈಗ ಮಗಳಿಂತವನೇ ಏನಾಯ್ತಪ್ಪ ನಿನ್ನ ಸಂಚುಲಿ, ಏನಿಟ್ಕೊಂಡಿದೆಯಪ್ಪ ದೇವೇಗೌಡರ ಕುಟುಂಬದ್ದು? ಏಕೆ ಸುಬ್ಬಯ್ಯ ಪುಟ್ಸಾಮ್ಗೌಡರ ಜೊತೆ ಸೇರ್ಕೊಂಡು ದೇವೇಗೌಡರ ಮುಗಿಸೋದಕ್ಕೆ ಅವತ್ತು ಏನೇನು ನಡೆಸಿದ್ದೀರಿ ಅದು ಇನ್ನೂ ಇದೆ ನಮ್ಮ ಮುಂದೆ. ಆ ಸಂಚು ಏನಾದರೂ ಬಿಟ್ಟಿದ್ದೀರೋ? ದೇವೇಗೌಡರನ್ನ ಮುಗಿಸೋಕ್ಕೆ ಏಕೆ ಸುಬ್ಬಯ್ಯನವೇ ಪುಟ್ಸಾಮ್ಗೌಡರು ಸೇರ್ಕೊಂಡು ಒಂದು ಸಂಚು ಮಾಡಿದ್ದೀರಲ್ಲ, ಆ ಸಂಚನ್ನು ಇವತ್ತೇನಾದ್ರು ಸಂಚು ಬಿಡುಗಡೆ ಮಾಡಿದ್ದೀರೋ ಪ್ರಿಂಟ್ ಮಾಡಿ? ಯಾವುದು ಬಿಟ್ಟಿದೆಯಪ್ಪ? ಬೋರ್ಡ್ಗಳು. ಕುಮಾರಸ್ವಾಮಿ ಎಂಥದ್ದು ಲೆಟ್ರ್ ಅಂತೆ. ಏನು ಧರ್ಮಕ್ಕೆ ಕೊಡ್ತಾರ ನನಗೆ? ಅವ್ರ ಯೋಗ್ಯತೆ ಇನ್ನೂ ಒಂದು ಸೈಟ್ ಕೊಡೋಕ್ಕಾಗಿಲ್ಲ. 37,000 ರೂಪಾಯಿ ದುಡ್ಡು ಕಟ್ಟಿರೋದು 40 ವರ್ಷ ಆಗಿದೆ, ದುಡ್ಡು ವಾಪಸ್ ಕೊಟ್ಟಿಲ್ಲ. ನನ್ನ ಆಪಾದನೆ ಮಾಡ್ತೀರಾ ನನ್ನ ಮೇಲೆ? ನಾನು ಮೈಸೂರಿನಲ್ಲಿ ಚಿತ್ರದ ಹಂಚಿಕೆದಾರ ಆಗಿ ಅಲ್ಲಿ ಜೀವನ ಮಾಡ್ತಾ ಇದ್ದೆ ಸುಮಾರು 15 ವರ್ಷ. ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಅಲ್ಲಿ ಸಿನಿಮಾ ಹಂಚಿಕೆದಾರ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೇನೆ ಮೈಸೂರಿನಲ್ಲಿ. ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲ ನಿಲ್ಲಿಸಿದೆ, ಆ ಆಕ್ಟಿವಿಟೀಸ್ ನಿಲ್ಲಿಸಿದ್ದೇನೆ. ಆಮೇಲೆ ಅದಂತೂ ದೇವೇಗೌಡರದ್ದು ಹೇಳ್ಕೊಂಡಿದೆಯಲ್ಲಪ್ಪ, ಅಲ್ಲಿ ಬೋರ್ಡ್ಗಳು ಹಾಕೊಂಡಿದೆಯಲ್ಲಪ್ಪ, ಆ ಬೋರ್ಡ್ ಅಲ್ಲಿ ಯಾಕೆ ಹಾಕೊಂಡಿದ್ರಿ? ನಿಮ್ಮ ಎಮ್ ಎಲ್ ಎಗಳನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಮಂತ್ರಿಗಳನ್ನ, ಎಲ್ಲರಿಗೂ ಒಂದು ಎಗಲಿ ಕಟ್ಕೊಂಬಿಟ್ರಪ್ಪ ಅತ್ಲಾಗಿ ಹಾಕೊಂಬಿಟ್ಟು ದೇವೇಗೌಡರು ಕುಟುಂಬದ್ದು ನೋಡ್ರಪ್ಪ ಇದು ಅಂತೇಳಿ ನಿಮ್ಮ ಎಲ್ಲ ಎಮ್ ಎಲ್ ಎಗಳು ನಿಮ್ಮ ಕಾರ್ಯಕರ್ತರಿಗೆ ಜೋಳಿಗೆ ಹಾಕಳಿ. ಲೋಕಾಯುಕ್ತ ಎನ್ಕ್ವೈರಿ ಆಗಿ CID ಎನ್ಕ್ವೈರಿ ಮಾಡಿ ಏನೂ ಬಂಡವಾಳ ಇಲ್ಲ ಅಂತ ಆಯಿತು, ತನಿಖೆ ಆಗಿದೆ. ಪಾಪ ಅವರೇನೋ ನನ್ನ ಮೇಲೆ ಕುಸ್ತಿ ಆಡ್ಕೊಂಡು BJP ನಾಯಕರುಗಳು ಅದು ಎಂಥದ್ದು ಆ ಬೋರ್ಡ್ ತಗಲಾಕೊಂಡಿದ್ರು. ಹೋಗಲಿ, ಆ ಬೋರ್ಡ್ನಾದರೂ ನಿಮ್ಮ ಸ್ವಂತದ್ದಾ? ಆ BJP ಬೋರ್ಡ್ ತೆಗೆದು ಇಲ್ಲ ಹಾಕೊಂಡಿದ್ರಲ್ಲ ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ನವರು. ಏನು ಹುಡುಕಿದ್ರಪ್ಪ ನಮ್ಮದಲ್ಲಿಗೆ? ಅದು ನೀವು ಅವ್ರದ್ದು ಎರವಲು ತಗೊಂಡಿದ್ದೀರಿ BJP ಅವ್ರದ್ದು. ನಿಮ್ಮ ಏನು ಬಂಡವಾಳ ಇಲ್ಲ ನಮ್ಮ ಬಗ್ಗೆ ಹೇಳಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.